ರಾಜ್ಯದ ಎಲ್ಲ ಹುಡುಗಿಯರು ನೋಡಬೇಕಾಗಿರುವಂತ ಸ್ಟೋರಿ ಇದು. ರೀಲ್ಸ್ ಅಂತ ಮೀಲ್ಸ್ಗೆ ಹೋದ್ರೆ ಲೈಫ್ ಲಾಂಗ್ ಫುಲ್ ಫೀಲ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಕಂಡವರ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಡಿ. ರೀಲ್ಸ್ ಇಷ್ಟ ಆಗಿ ಜಂಟಿಯಾಗಿ ಡ್ಯೂಯೆಟ್ಗೆ ಹೋಗಬೇಡಿ ಅಥವಾ ಹಾಡಬೇಡಿ. ಮದುವೆಗೂ ಮುನ್ನ ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡಲೇಬೇಡಿ. ಇದು ಮೋಸ ಹೋದ ಸಿಂಗಲ್ ನಟಿಯ ಟ್ರಾಜಿಡಿ ಸ್ಟೋರಿ. ರೀಲ್ಸ್ ಅಂತ ಮೀಲ್ಸ್ಗೆ ಹೋದ್ರೆ ಲೈಫ್ ಲಾಂಗ್ ಫುಲ್ ಫೇಲ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಕಂಡವರ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಡಿ. ರೀಲ್ಸ್ ಇಷ್ಟ ಆಗಿ ಜಂಟಿಯಾಗಿ ಡ್ಯೂಯೆಟ್ ಹಾಡಬೇಡಿ. ಮದುವೆಗೂ ಮುನ್ನ ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಡಿ. ಇದು ಮೋಸ ಹೋದ ಸಿಂಗಲ್ ನಟಿಯ ಟ್ರಾಜಿಡಿ ಸ್ಟೋರಿ. ಫೇಮಸ್ ಸೀರಿಯಲ್ ನಟನ ವಿರುದ್ಧ ಬಿದ್ದಿದೆ FIR. ಮಾಜಿ ಪ್ರೇಮಿಯೊಬ್ಬರು FIR ಅನ್ನ ಕೊಟ್ಟಿದ್ದಾರೆ, ಕೇಸ್ ಹಾಕಿದ್ದಾರೆ. ನಟನ ಬಳಿ ಇದೆಯಂತೆ ಆಕೆಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳು. ಮೊಬೈಲ್ ಶಾಕ್ನಿಂದ ಕಂಗಾಲಾಗಿ ಠಾಣೆ ಮೆಟ್ಟಿಲೇರಿದ್ದಾಳೆ ಆ ನಟಿ. ಸೊ ಆ ನಟಿಗೆ ಆ ನಟನೆ ಇದೀಗ ಮೋಸ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆತನ ವಿರುದ್ಧ ಇದೀಗ ಆಕೆ ದೂರನ್ನ ಕೊಟ್ಟಿರುವಂಥದ್ದು. ಇದು ಪ್ರತಿಯೊಬ್ಬರು ಸಹ ನೋಡಬೇಕಾಗಿರುವಂಥ ಸ್ಟೋರಿ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ರೀಲ್ಸ್ ಮಾಡ್ತಾನೆ, ಸಖತ್ ಸ್ಮಾರ್ಟ್ ಆಗಿದ್ದಾನೆ ಅಂತ ಹೇಳಿ ನೀವೇನಾದರೂ ಆತನಿಗೆ ಮನಸೋತ್ರಿ ಅಂದರೆ ಅಥವಾ ಆತನ ಜೊತೆಗೆ ಸಂಪರ್ಕವನ್ನು ಬೆಳೆಸಿದ್ರಿ ಅಂದರೆ ನಾಳೆ ನೀವೇ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಶಿಪ್ಪನ್ನು ಮಾಡೋದಕ್ಕೂ ಮುಂಚಿತವಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಮೇಯ್ನಾಗಿ ಹೆಣ್ಮಕ್ಳು, ಅದರಲ್ಲೂ ಮೇಯ್ನಾಗಿ ಹುಡುಗಿರು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ರೀಲ್ಸ್ ಮಾಡ್ತಾ ಇದ್ದಾರೆ, ಸ್ಟನ್ಸ್ ಮಾಡ್ತಾ ಇದ್ದಾರೆ, ಇನ್ನೇನೋ ಮಾಡ್ತಾ ಇದ್ದಾರೆ, ಸಖತ್ತಾಗಿದ್ದಾರೆ, ಸ್ಮಾರ್ಟ್ ಆಗಿದ್ದಾರೆ ಅಂತ ಹೇಳಿ ನೀವೇನಾದರೂ ಅವರ ಆ್ಯಕ್ಟಿಂಗ್ಗೋ ಅಥವಾ ಅವರ ಒಂದು ಸ್ಮಾರ್ಟ್ನೆಸ್ಗೋ ಇನ್ನೇನಕ್ಕೋ ನೀವೇನಾದರೂ ಮನಸೋತು ಬಿಟ್ರಿ ಅಂದರೆ ಅದು ಅವರ ರಿಯಲ್ ಲೈಫ್ ಆಗಿರೋದಿಲ್ಲ, ಅದು ರೀಲ್ಸ್ ಅಷ್ಟೇ.